ಬುಧವಾರಕ್ಕೆ ಮೆಡಿಸನ್ ಬಂದ್ಗೆ ಕರೆ ಕೊಟ್ಟಿದ್ದರು. 8 ಕೇಂದ್ರಾಡಳಿತ ಪ್ರದೇಶಗಳು ಈ ಬಂದಲ್ಲಿ ಪಾಲ್ಗೊಳ್ತಾ ಇವೆ. ಈ ಬಂದಿನ ಮುಖ್ಯ ಉದ್ದೇಶ ಏನು ಅಂತಂತಂದ್ರೆ, ನಮ್ಮ ವ್ಯಾಪಾರಕ್ಕೆ ವಿರುದ್ಧವಾದಂತಹ ಕಾನೂನುಗಳು ಪರದೆಯಲ್ಲಿ ಬಂದಿದೆ. ಇದು ಕೋವಿಡ್ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು 220E ಅಂತ ಒಂದು ಆಕ್ಟ್ ನ ತಗೊಂಡ್ಬಂದ್ರು. ಏನಕ್ಕೆ ಅಂತಂತಂದ್ರೆ, ಜನಗಳಿಗೆ ಮನೆಯಿಂದ ಆಚೆ ಬರ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ನಮ್ಮ ಮೆಡಿಕಲ್ ಸ್ಟೋರ್ಗಳಿಂದ ಮೆಡಿಸಿನ್ ಕಲೆಕ್ಟ್ ಮಾಡಿ ತಗೊಂಡೋಗಿ ಮನೆಗಳು ಕೊಡುವಂತ ಒಂದು ಅವಕಾಶಕ್ಕೋಸ್ಕರ ಮಾಡಿದ್ರು. ಕೋವಿಡ್ ಹೋಗಿ 4 ವರ್ಷ ಆಗಿದೆ, ಇವತ್ತಿನವರೆಗೂ ಆ ಕಾನೂನು ಪಾಲನೆ ಆಗಿಲ್ಲ. ಈಗ ಅವ್ರುಗಳೆಲ್ಲ ಏನ್ ಮಾಡ್ತಾರೆ, ಅವರೇ ದಾಸ್ತಾನು ಮಾಡಿಕೊಂಡು ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ವ್ಯಾಪಾರ ಮಾಡೋದೇ ಅಲ್ಲ, ಈಗ ಏನಾಗುತ್ತೆ, ಗೌರ್ಮೆಂಟ್ ಅಡಿಯಲ್ಲಿ NPPA ಅಂತ ಒಂದು ಸಂಸ್ಥೆ ಇದೆ, ಅದು ನಮ್ಮ ಪ್ರೈಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ನಮ್ಗೆ ಇಷ್ಟಿಷ್ಟು ಮಾರ್ಜಿನ್ ಇರಬೇಕು, ಹೋಲ್ಸೇಲರ್ಗೆ ಇಷ್ಟು ಮಾರ್ಜಿನ್ ಇರಬೇಕು, ರಿಟೇಲರ್ಗೆ ಇಷ್ಟು ಮಾರ್ಜಿನ್ ಇರಬೇಕು ಅಂತ. ಅದರ ಅಡಿಯಲ್ಲಿ 14-20% ನಮಗೆ ಮಾರ್ಜಿನ್ ಇದೆ. ಇವ್ರೇನ್ ಮಾಡ್ತಾ ಇದ್ದಾರೆ, 25-30-35% ಮಾರ್ಜಿನ್ಗಳು ಕೊಟ್ಕೊಂಡು ನಮ್ಮ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆಲ್ಲೂ ಇವತ್ತು ಬದುಕಿಗೆ ಪ್ರಾಬ್ಲಮ್ ಆಗುವಂತ ಒಂದು ಸ್ಥಿತಿ ಬಂದಿದೆ. ಈಗ ಏನಾಗುತ್ತೆ, ಈ ವ್ಯಾಪಾರ ನಂಬಿಕೊಂಡು 4-5 ಕೋಟಿ ಜನ ನಮ್ಮ ದೇಶದಾದ್ಯಂತ ಜೀವನ ಮಾಡ್ತಾ ಇದ್ದಾರೆ. ಈಗ ಅವ್ರ ಜೀವನಕ್ಕೇನೆ ಕುಂತು ಬಂದಿದೆ. ಈ ಬಗ್ಗೆ ನಾವು ಸಾಕಷ್ಟು ಮನವಿಗಳನ್ನು ನಾವು ಮಾಡಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದೀವಿ, ಡಿಪಾರ್ಟ್ಮೆಂಟ್ ಮಾಡಿದ್ದೀವಿ, ಎಲ್ರಿಗೂ ಮಾಡಿದ್ದೀವಿ. ಆದ್ರೂ ಸಹ ಅವರು ಇವತ್ತಿನವರೆಗೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಬಂದ್ಗೆ ನಾವು ಹೋಗ್ತಾ ಇದ್ದೀವಿ. ಯಾವತ್ತು ನಾವು ಜನಪರವಾಗಿ ಕೆಲಸ ಮಾಡೋದು, ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಓಪನ್ ಮಾಡಿ 12 ಗಂಟೆ 1 ಗಂಟೆವರೆಗೂ ಸಹ ನಾವು ಕೆಲಸಗಳು ಮಾಡ್ತಾ ಇರ್ತೀವಿ. ಮತ್ತೆ ಕೋವಿಡ್ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಮ್ಮ ಪ್ರಾಣಿಗಳನ್ನ ಹೋದ್ರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಒಳಗಡೆ ಇರುವಂತ ಕೌಂಟರ್ಗಳಲ್ಲಿ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರಿಂದ ಭಯ ಪಡುವಂಥದ್ದು ಏನು ನೆಸೆಸಿಟಿ ಇಲ್ಲ. ಈ ಮುಖಾಂತರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಬಂದ್ಗೆ ಸಹಕಾರ ಕೊಡಿ. ಮತ್ತೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಬೇಡ. ಬಂದ್ 100% ಸಕ್ಸಸ್ ನಡೆಯುತ್ತೆ. ಕಂಪ್ಲೀಟ್ ಕರ್ನಾಟಕ ಬಂದ್ಗೆ ಹೋಗ್ತಾ ಇದೆ. ಕೊಡ್ಬೋದು ಅನ್ನೋದಾದ್ರೆ ಪ್ರೈಸ್ ಅಲ್ಲೇ MRP ಕಮ್ಮಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಕಂಪ್ನಿಗಳನ್ನ. ಭಾರತದ ಕಟ್ಟ ಕಡೆ ಪ್ರಜೆಗೂ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗೋದಾದ್ರೆ ನಮ್ದೇನು ತಕರಾರಿಲ್ಲ. ಈ ಅಸಂವಿಧಾನಿಕ ಮತ್ತು ಅನೈತಿಕ ಡಿಸ್ಕೌಂಟ್ ಕೊಡೋ ಬದಲು ಪ್ರೈಸ್ ಕಮ್ಮಿ ಮಾಡಿಬಿಡಿ ಕಂಪ್ನಿಯವರು, ನಮ್ದೇನು ತಕರಾರಿಲ್ಲ. ಅವಾಗ ಎಷ್ಟು ಡಿಸ್ಕೌಂಟ್ 25% ಕಮ್ಮಿ ನೋಡಿ. ನಾವು ಅದರಲ್ಲಿ ಪಾರಪತ್ಯ ಮಾಡಬೇಕು ಅಂತ ಮಾಡ್ತಾ ಇದ್ರ, ಅವ್ರ ಕೈಯಿಂದ ಕೊಡ್ತಾ ಇದ್ರ, ನಮ್ಗೆ ಗೊತ್ತಿಲ್ಲ. ಇದನ್ನ ನಾವು ಮನವಿಗಳ ಮೇಲೆ ಮನವಿ ಕೊಟ್ಟರು ಸರ್ಕಾರ ಯಾವುದೇ ನಿರ್ಧಾರ ತಗೊಂಡೇ ಇರೋದ್ರಿಂದ ಕೊನೆಗೆ ಕಡೆಯದಾಗಿ ನಾವು ಬಂದ್ನ ಕಾಲ್ ಮಾಡಿದ್ವಿ, ಬಂದು ಆಚರಣೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಏನೇನು ವಿನಂತಿ, ಯಾವುದೇ ಭಾಗದಲ್ಲಿ ಎಲ್ಲಿ ಬಂದು Companies as per rule, it is not at all permissible. This sale is not at all permissible. Only in the shops only we have to do according to the Act. But they are violating the Act. Against these online pharmacies, we have got High Court orders also. But these High Court orders, the department and then governments are not taking care because of the they are going up. One more